ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚೀತಾ ಸಂತತಿ ಕುರಿತು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಏನಿದೆ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದನ್ನು ನೀವು ನೋಡ್ಬೋದು. ಇಲ್ಲಿ ಚೀತಾ ಸಂತತಿ ಕುರಿತು ಮತ್ತು ಚೀತಾಗಳನ್ನು ಇಂಡಿಯಾಕ್ಕೆ ತರುವ ಕುರಿತು ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಯಾಕಂತಂದ್ರೆ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ಯಾರ ಚೀತಾಗಳ ಸಂತತಿ ಕುರಿತು, ಆಮೇಲೆ ಟೈಗರ್ ಸಂತತಿಯ ಕುರಿತು, ಚಿರತೆಗಳ ಸಂತತಿ ಕುರಿತು, ಆನೆಗಳ ಕುರಿತು, ವನ್ಯಜೀವಿ ಪ್ರಾಣಿಗಳ ಕುರಿತು ಬಂದಿರತಕ್ಕಂಥ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಇಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಚೀತಾ ಸಂತತಿ ಐತಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ಸೊ ದ್ಯಾಟ್ ಇವತ್ತಿನ ಈ ಒಂದು ತರಗತಿಯಲ್ಲಿ ಚೀತಾದ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡೋಣ. ಏನಿದೆ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಇಲ್ಲಿ 5 ಮರಿಗಳಿಗೆ ಜನ್ಮ ನೀಡಿದ ಚೀತಾ ಅಂತ ಕೊಟ್ಟಿದ್ದಾರೆ. 5 ಮರಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ಚೀತಾ, ಭಾರತದಲ್ಲಿ ಜನಿಸಿದ ಮುಖಿ ಅಂದ್ರೆ ಈ 5 ಮರಿಗಳಿಗೆ ಜನ್ಮ ನೀಡಿರ್ತಕ್ಕಂಥ ಚೀತಾ ಯಾವುದಪ್ಪ ಅಂತಂದ್ರೆ, ಇದು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ರಿ, ಇದರ ಹೆಸರು ಏನಪ್ಪ ಅಂತಂದ್ರೆ ಮುಖಿ ಅಂಥೇಳಿ. ಹೌದಾ? ಈ ಮುಖಿ ಚೀತಾ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಯಾಕೆ ಮುಖಿ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರೆ, ಭಾರತದಲ್ಲಿ ಮೊದಲ ಜನಿಸಿದ ಹೆಣ್ಣು ಚೀತಾ ಯಾವುದಪ್ಪ ಅಂತಂದ್ರೆ ಇದು ಈ ಮುಖಿ ಚೀತಾ. ಮತ್ತು ಭಾರತದಲ್ಲಿ ಚೀತಾ ಮರಿಗಳಿಗೆ ಜನ್ಮ ನೀಡಿದ ಮೊದಲ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ. ಬಟ್ ಇದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗ್ತೈತಿ, ಈ ಚೀತಾ ಪ್ರಾಜೆಕ್ಟ್ 2022 ಅಂಥೇಳಿ ಇಂಡಿಯಾದಲ್ಲಿ ಒಂದು ಯೋಜನೆ ಐತಿ. ಚೀತಾ ಸಂತತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಪುನರ್ ಪರಿಚಯಿಸಲಿಕ್ಕೆ ಏನೈತಪ್ಪ ಅಂತಂದ್ರೆ ಈ ಚೀತಾ ಪ್ರಾಜೆಕ್ಟ್ ಅಂಥೇಳಿ ಐತಿ. ಚೀತಾ ಪ್ರಾಜೆಕ್ಟ್ 2022, ಚೀತಾ ಪ್ರಾಜೆಕ್ಟ್ 2022ರಲ್ಲಿ ಬಂದಿರತಕ್ಕಂಥ ಈ ಒಂದು ಯೋಜನೆ ಪ್ರಾಜೆಕ್ಟ್ ಚೀತಾ ಅಂಥೇಳಿ. ಪ್ರಾಜೆಕ್ಟ್ ಚೀತಾ ವೆರಿ ಇಂಪಾರ್ಟೆಂಟ ಎಕ್ಸಾಮ್ ದೃಷ್ಟಿಯಿಂದ 2022ರಲ್ಲಿ ತಂದಿರತಕ್ಕಂಥ ಈ ಯೋಜನೆ. ಯಾಕೆ ಈ ಒಂದು ಯೋಜನೆಯನ್ನು ತೊಗೊಂಬಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಚೀತಾ ಪ್ರಾಜೆಕ್ಟ್ ಎಕ್ಸಾಮ್ ಪರೀಕ್ಷಾ ದೃಷ್ಟಿಯಿಂದ ಯಾಕೆ ಇಂಪಾರ್ಟೆಂಟಪ್ಪ ಅಂತಂದ್ರೆ, ಫಸ್ಟ್ ನಮಗಿಲ್ಲಿ ಗೊತ್ತಿರಬೇಕು ಏನಂತಂದ್ರೆ, ಭಾರತದ ಕೊನೆಯ ಚೀತಾ ಸಾವಪ್ಪಿದ್ದು ಯಾವಾಗಪ್ಪ ಅಂತಂದ್ರೆ ಇದು 1947ರಲ್ಲಿ ಭಾರತೀಯ ಕೊನೆಯ ಚೀತಾ ಅಥವಾ ಭಾರತದ ಕೊನೆಯ ಚೀತಾ ಸಾವನ್ನಪ್ಪಿದ್ದು. ಹೌದಾ? ಕೊನೆಯ ಚೀತಾ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಕೊನೆಯ ಚೀತಾ ಸಾವನ್ನಪ್ಪಿದ್ದು ಯಾವಾಗಪ್ಪ ಅಂತಂದ್ರೆ ಅದು 1947ರಲ್ಲಿ. ಹೌದಾ? 1947ರಲ್ಲಿ ಭಾರತದ ಕೊನೆಯ ಚೀತಾ ಅಂದರೆ ಚೀತಾ ಸಂತತಿನ ಅಳೆದು ಹೋಗಿರ್ತಕ್ಕಂಥದ್ದು. ಕೊನೆಯ ಚೀತಾ 47ರಲ್ಲಿ ಏನು ಸಾವನ್ನಪ್ತಲ್ಲ, ತದನಂತರ ಕೆಲವು ವರ್ಷಗಳ ನಂತರ 1957ರಲ್ಲಿ, ಹೌದಾ, 1957ರಲ್ಲಿ ಚೀತಾ ಸಂತತಿ ಐತಲ್ಲ, ಈ ಭಾರತದ ಚೀತಾ ಸಂತತಿ ನಶಿಸಿ ಹೋದ ಸಂತತಿ ಅಂಥೇಳಿ ಘೋಷಣೆ ಆಗ್ತೈತಿ. ಚೀತಾ ಸಂತತಿ ಐತಲ್ಲ, ಈ ಸಂತತಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ನಶಿಸಿ ಹೋದ ಅಂದ್ರೆ ಪೂರಾ ಅಳಿದು ಹೋಗಿರ್ತಕ್ಕಂಥ ಸಂತತಿ, ನಶಿಸಿ ಹೋದ ಸಂತತಿ ಅಂಥೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಘೋಷಣೆ ಮಾಡ್ತೈತಿ ಭಾರತ ಸರ್ಕಾರ. ಹೌದಾ? ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಒಂದು ಚೀತಾನು ಭಾರತದ ಯಾವುದೇ ಅಭಯಾರಣ್ಯದಲ್ಲಿ ಉಳಿದಿರ್ತಕ್ಕಂಥ ಉದಾಹರಣೆ ಇಲ್ಲ. ಆ ಕಾರಣಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಈ 1952ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತೈತಪ್ಪ ಅಂತಂದ್ರೆ ನಶಿಸಿ ಹೋದ ಸಂತತಿ ಅಂಥೇಳಿ ಚೀತಾನ ಡಿಕ್ಲೇರ್ ಮಾಡ್ತಾರೆ. ಹಾಗಾದರೆ ಭಾರತದಲ್ಲಿ ಚೀತಾನ ಮರುಪರಿಚಯಿಸಲಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ, ವಾಪಸ್ ಮತ್ತೆ ಚೀತಾ ಸಂತತಿಯನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನಲಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಏನಪ್ಪ ಅಂತಂದ್ರೆ ಅದು ಪ್ರಾಜೆಕ್ಟ್ ಚೀತಾ ಅಂಥೇಳಿ. ಪ್ರಾಜೆಕ್ಟ್ ಚೀತಾ 2022. ಇದ್ರ ಪ್ರಕಾರ ಏನು ಮಾಡ್ತಾರಪ್ಪ ಅಂತಂದ್ರೆ ಈ 2022 ಸೆಪ್ಟೆಂಬರ್ 17, ಹೌದಾ, ಸೆಪ್ಟೆಂಬರ್ 17, ಹೌದಾ, 2022ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಯೋಜನೆಯ ಕಾರ್ಯಕ್ರಮದ ಅಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ನಮೀಬಿಯಾದಿಂದ, ಆಫ್ರಿಕಾ ಖಂಡದ ನಮೀಬಿಯಾದಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ 8 ಚೀತಾಗಳನ್ನು ತೊಗೊಂಬರ್ತಾರೆ. ನಮೀಬಿಯಾದಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ 8 ಚೀತಾಗಳನ್ನು ಭಾರತಕ್ಕೆ ತೊಗೊಂಬರ್ತಾರೆ.
ಭಾರತಕ್ಕೆ ತೊಗೊಂಬಂದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವುಗಳನ್ನು ಬಿಡ್ತಾರಪ್ಪ ಅಂತಂದ್ರೆ ಕೂನೋ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ. ಯಾವ ಉದ್ಯಾನವನಪ್ಪ ಅಂತಂದ್ರೆ ಕೂನೋ ರಾಷ್ಟ್ರೀಯ ಉದ್ಯಾನವನ. ವೆರಿ ಇಂಪಾರ್ಟೆಂಟ್ ಆಗ್ತೈತಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ. ಯಾಕಪ್ಪ ಅಂತಂದ್ರೆ ಭಾರತದಲ್ಲಿ ಚಿರತೆಗಳಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಚೀತಾಗಳು ಎಲ್ಲಿದಾವಪ್ಪ ಅಂತಂದ್ರೆ ಅದು ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗ್ತೈತಿ. ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ತಂದು ಬಿಡ್ತಾರೆ. ಈ 8 ಚೀತಾಗಳಲ್ಲಿ 8 ಚೀತಾಗಳದಾವಲ್ಲ, ಇದರಲ್ಲಿ 5 ಹೆಣ್ಣು ಚೀತಾಗಳಿರ್ತಾವೆ. ಹೌದಾ, ವೆರಿ ಇಂಪಾರ್ಟೆಂಟ. ಇದರಲ್ಲಿ 5 ಹೆಣ್ಣು ಚೀತಾಗಳು ಇರ್ತಾವೆ ಮತ್ತು 3 ಏನಿರ್ತಾವಪ್ಪ ಅಂತಂದ್ರೆ ಗಂಡು ಚೀತಾಗಳಿರೋದನ್ನು ನಾವಿಲ್ಲಿ ನೋಡ್ಬೋದು. ಫಸ್ಟಿಗೆ ತಂದಿರತಕ್ಕಂಥ ಮೊದಲ ಹಂತದಲ್ಲಿ ತಂದಿರತಕ್ಕಂಥ ಚೀತಾಗಳ ಸಂಖ್ಯೆ 8. ಇದರಲ್ಲಿ 5 ಹೆಣ್ಣದವ, 3 ಗಂಡದವ. ಒಟ್ಟಾರೆಯಾಗಿ 8 ಚೀತಾಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಮೊದಲ ಹಂತದಲ್ಲಿ ನಮೀಬಿಯಾದಿಂದ, ವೆರಿ ಇಂಪಾರ್ಟೆಂಟ, ನಮೀಬಿಯಾ ಯಾವ ದೇಶದಿಂದಪ್ಪ ಅಂತಂದ್ರೆ ನಮೀಬಿಯಾದಿಂದ 8 ಚೀತಾಗಳನ್ನು ತಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡ್ತಾರೆ. ಉದ್ದೇಶ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಚೀತಾ ಸಂತತಿಯನ್ನು ಪುನರುಜ್ಜೀವನಗೊಳಿಸುವುದು ಅಥವಾ ಪರಿಚಯಿಸುವುದು, ಪುನರ್ ಪರಿಚಯಿಸುವುದು ಅಂತ ನಾವು ಇದನ್ನು ಇಟ್ಕೋಬೋದು. ಮತ್ತು ಏನಪ್ಪ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈ 8 ಚೀತಾಗಳನ್ನು ಏನು ತೊಗೊಂಬಂದಿರ್ತೀವಲ್ಲ, ಈ 8 ಚೀತಾಗಳಲ್ಲಿ ಹೌದಾ ಎರಡನೇ ಹಂತದಿಂದ ಸೌತ್ ಆಫ್ರಿಕಾದಿಂದ, ಹೌದಾ ಎರಡನೇ ಹಂತದಿಂದ ಸೌತ್ ಆಫ್ರಿಕಾದಿಂದ ಎಷ್ಟು ಚೀತಾಗಳನ್ನು ತೊಗೊಂಬರ್ತಾರೆ ಇಂಡಿಯಾದವರು ಅಂತಂದರೆ 12 ಚೀತಾಗಳನ್ನು ತೊಗೊಂಬರ್ತಾರೆ. ಒಟ್ಟಾರೆಯಾಗಿ 12 ಚೀತಾಗಳನ್ನು 2023ರಲ್ಲಿ ತೊಗೊಂಬರ್ತಾರೆ. ಜಗತ್ತಿನಲ್ಲೇ ಮೊಟ್ಟ ಮೊದಲು ಬೇರೆ ಖಂಡದಿಂದ ಮತ್ತು ಒಂದು ದೇಶಕ್ಕೆ ತಂದಿರತಕ್ಕಂಥ ಯೋಜನೆ ಐತಲ್ಲ, ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ವನ್ಯಜೀವಿಗಳನ್ನು ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಸ್ಥಳಾಂತರ ಮಾಡಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಅದು ಪ್ರಾಜೆಕ್ಟ್ ಚೀತಾ. ಅದು ಪ್ರಾಜೆಕ್ಟ್ ಚೀತಾ, ಅದು ಇಂಡಿಯಾದ ಹೆಮ್ಮೆ ಅಂತ ಹೇಳ್ಬೋದು ನಾವು. ಪ್ರಾಜೆಕ್ಟ್ ಚೀತಾದ ಅಡಿ ಇರ್ತಕ್ಕಂಥ ಇಂಡಿಯಾದ ಹೆಮ್ಮೆ 2022ರಲ್ಲಿ ತಂದಿರತಕ್ಕಂಥದ್ದು. ಹೌದಾ, ಈಗ ಏನಂತಂದ್ರೆ ಈ ಒಂದು ವಾತಾವರಣದಲ್ಲಿ ಆಫ್ರಿಕಾ ಚೀತಾಗಳು, ಕೆಲವೊಂದಿಷ್ಟು ಚೀತಾಗಳು ಈ ಒಂದು ಹವಾಮಾನಕ್ಕೆ ಹೊಂದಿಕೊಳ್ಳಾರ್ದ ಕೆಲವೊಂದಿಷ್ಟು ಚೀತಾಗಳು ಸಾಯ್ತವೆ. ಕೆಲವೊಂದಿಷ್ಟು ಚೀತಾಗಳು ಹಾವು ಕಚ್ಚಿ ವಿಷದಿಂದ ಸಾವನ್ನಪ್ತವ. ಹೀಗಾಗಿ ಮತ್ತೆ ಏನಾಗ್ತೈತಿ, ಕೆಲವೊಂದಿಷ್ಟು ಚೀತಾಗಳು ಬದುಕುಳಿಯೋದು ಕಷ್ಟ ಇರ್ತೈತಿ. ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಭಾರತದಲ್ಲಿ ಮೊಟ್ಟ ಮೊದಲ ಜನಿಸಿದ ಭಾರತೀಯ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ. ಅದು ಮುಖಿ. ಇಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಮುಖಿ ಅನ್ನೋದೈತಲ್ಲ, ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಈ ಮುಖಿ ಅನ್ನೋ ಚೀತಾದ ಬಗ್ಗೆ ಇವಾಗ ಭಾಳಷ್ಟು ಸುದ್ದಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಭಾರತದಲ್ಲಿ ಜನಿಸಿದ ಮೊದಲ ಹೆಣ್ಣು ಚೀತಾ ಇದು. ಭಾರತದಲ್ಲಿ ಜನಿಸಿದ ಮೊದಲ ಹೆಣ್ಣು ಚೀತಾ. ವೆರಿ ಇಂಪಾರ್ಟೆಂಟ. ಎಲ್ಲರೂ ಇದನ್ನು ನೋಟ್ ಮಾಡ್ಕೋಬೇಕು ಮತ್ತು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ. ಬಂದೇ ಬರ್ತದೆ ಡೆಫಿನೆಟ್ಲಿ. KASನಲ್ಲಿ 15 ಕ್ವಶನ್, 10ರಿಂದ 15 ಕ್ವಶನ್ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತಾವೆ. FDA ಆಗಿರ್ಬೋದು, PSI ಕ್ವಶನ್ಗಳೆಲ್ಲ ಆಗಿರ್ಬೋದು. ಆಮೇಲೆ PSI ಪೇಪರ್ ಫಸ್ಟ್ನಲ್ಲಿ ಪ್ರಬಂಧ ರೂಪದಲ್ಲಿ ಕೂಡ ಬರ್ಬೋದು. ಅಂದರೆ ಚೀತಾಗಳ ಸಂತತಿಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮ ಏನೇನು ಪ್ಲ್ಯಾನಿಂಗ್ಸ್ ಅದಾವಲ್ಲ ಅವುಗಳ ಬಗ್ಗೆ ಬರೀರಿ ಅಂತಲೂ ಕೂಡ ಕೇಳ್ಬೋದು. ಭಾರತದಲ್ಲಿ ಜನಿಸಿದ ಮೊದಲ ಹೆಣ್ಣು ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ ಅನ್ನೋ ಚೀತಾ. ಮೊದಲ ಭಾರತೀಯ. ಆಫ್ಟರ್ 1952 ಭಾರತದಲ್ಲಿ ಚೀತಾಗಳು ನಶಿಸಿ ಹೋಗಿದ್ದು ಘೋಷಣೆ ಆಗೋಕ್ಕಿಂತ ಆದ ನಂತರ ಜನಿಸಿರ್ತಕ್ಕಂಥ ಭಾರತದಲ್ಲಿ ಮೊಟ್ಟ ಮೊದಲ ಚೀತಾ ಯಾವುದಪ್ಪ ಅಂತಂದ್ರೆ ಇದು ಮುಖಿ ಅನ್ನೋ ಒಂದು ಚೀತಾ. ಈ ಮುಖಿ ಅನ್ನೋ ಒಂದು ಚೀತಾ ಐತಲ್ಲ, ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಬರೆದಿದ್ದಾರೆ. ಹೌದಾ, ಇದು 2 ವರ್ಷ 11 ತಿಂಗಳು ವರ್ಷದ ಚೀತಾ. ಇದು 2 ವರ್ಷ. ಹೌದಾ, ಇದಕ್ಕೆ ವಯಸ್ಸಾಗಿರ್ತಕ್ಕಂಥದ್ದು ಏಜ್ ಎಷ್ಟಪ್ಪ ಅಂತಂದರೆ 2 ವರ್ಷ 11 ತಿಂಗಳು ಆಗಿರ್ತಕ್ಕಂಥದ್ದು. ಇದೇನು ಮಾಡಿದಪ್ಪ ಅಂತಂದ್ರೆ ಇವಾಗ ಯಾಕೆ ಸುದ್ದಿಯಲ್ಲಿ ಐತಿ ಅಂತಂದ್ರೆ ಈ ಮುಖಿ ಅನ್ನೋ ಚೀತಾ 5 ಮರಿಗಳಿಗೆ ಜನ್ಮ ನೀಡಿದೆ. ಎಷ್ಟು ಮರಿಗಳಿಗೆ? 5 ಮರಿಗಳಿಗೆ ಜನ್ಮ ನೀಡಿದೆ. ಹೌದಾ, 5 ಮರಿಗಳಿಗೆ ಜನ್ಮ ನೀಡಿದೆ. ಹಾಗಾಗಿ
ಭಾರತದಲ್ಲಿ ಮೊಟ್ಟ ಮೊದಲ ಜನ್ಮ ನೀಡಿದ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ ಅನ್ನೋ ಚೀತಾ. ಹೀಗಾಗಿ ಇಂಪಾರ್ಟೆಂಟ್ ಆಗ್ತದೆ. ಭಾರತದಲ್ಲಿ ಹುಟ್ಟಿದ ಮೊದಲ ಭಾರತೀಯ ಚೀತಾ ಮುಖಿ. ಭಾರತದಲ್ಲಿ ಮರಿಗಳಿಗೆ ಜನ್ಮ ನೀಡಿದ ಮೊದಲ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಕೂಡ ಈ ಮುಖಿ ಅನ್ನೋ ಚೀತಾ. ಈ ಮುಖಿ ಅನ್ನೋ ಚೀತಾ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐತಪ್ಪ ಅಂತಂದ್ರೆ ಅದು ಕೂನೋ ರಾಷ್ಟ್ರೀಯ ಉದ್ಯಾನವನ. ಕೂನೋ ರಾಷ್ಟ್ರೀಯ ಉದ್ಯಾನವನ, ವೆರಿ ಇಂಪಾರ್ಟೆಂಟ್. ಕೂನೋ ರಾಷ್ಟ್ರೀಯ ಉದ್ಯಾನವನ. ಯಾಕೆ ನಾವು ಇದ ಉದ್ಯಾನವನದಲ್ಲಿ ತಂದು ಬಿಡಬೇಕಪ್ಪ ಚೀತಾಗಳನ್ನು ಅಂತಂದ್ರೆ, ಈ ಕೂನೋ ರಾಷ್ಟ್ರೀಯ ಉದ್ಯಾನವನ ಐತಲ್ಲ, ಚೀತಾ ಬದುಕಲಿಕ್ಕೆ ಉತ್ತಮವಾದ ವಾತಾವರಣ, ಪರಿಸರ ಮತ್ತು ಹವಾಮಾನ ಇರೋದ್ರಿಂದ ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲೇ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾಗಳನ್ನು ತಂದು ಏನು ಮಾಡ್ತಾ ಇದ್ದೀವಿ, ಅವುಗಳ ಸಂತತಿಯನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ಅವುಗಳನ್ನು ಮರುಪರಿಚಯಿಸುವ ಕಾರ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ. ಚೀತಾ ಕೂನೋ ಭಾರತದಲ್ಲಿ ಮೊದಲು ಜನಿಸಿದ ಚೀತಾ, ಭಾರತದಲ್ಲಿ ಮರಿಗಳಿಗೆ ಜನ್ಮ ನೀಡಿದ ಮೊದಲ ಚೀತಾ ಅದು ಯಾವುದಪ್ಪ ಅಂತಂದ್ರೆ ಮುಖಿ ಅನ್ನೋ ಚೀತಾ. ವೆರಿ ಇಂಪಾರ್ಟೆಂಟ್. ಹಾಗಾದರೆ ಭಾರತದಲ್ಲಿ ಎಷ್ಟು ಚೀತಾಗಳು ಅದಾವಪ್ಪ, ಅಥವಾ ಇತ್ತೀಚೆಗೆ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ ಆಫ್ರಿಕಾದಿಂದ ಮತ್ತೆ 8 ಚೀತಾಗಳು ಅಂತ ಈಗ 2025ರಲ್ಲಿ ಬಂದಿರತಕ್ಕಂಥದ್ದು ಇದು. ಹೌದಾ? ಪ್ರತಿದಿನ ಈ ಒಂದು ತಿಂಗಳು ನವಂಬರ್ದಲ್ಲಿ ಚೀತಾಗಳು ಭಾಳಷ್ಟು ಸುದ್ದಿ ಮಾಡಿರೋದ್ರಿಂದ ಅದಕ್ಕೆ ನಾನು ಇಂಪಾರ್ಟೆಂಟ್ ಅನ್ನಿಸಿ ಈ ಒಂದು ಟಾಪಿಕನ್ನು ಡಿಸ್ಕಷನ್ಗೆ ತಗೊಂಡಿರ್ತಕ್ಕಂಥದ್ದು. ಏನಿದೆ ಇಲ್ಲಿ ಭಾರತಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಇದೊಂದು ಟಾಪಿಕ್ ಅಂತಂದ್ರೆ, ಭಾರತಕ್ಕೆ ಚೀತಾಗಳನ್ನು ಮರುಪರಿಚಯಿಸುವ 2022ರ ಕಾರ್ಯಕ್ರಮದ ಅಡಿಯಲ್ಲಿ, ಅಂದ್ರೆ ಈ ಪ್ರಾಜೆಕ್ಟ್ ಚೀತಾ ಕಾರ್ಯಕ್ರಮದ ಅಡಿನ ಪ್ರಾಜೆಕ್ಟ್ ಈ ಚೀತಾ ಕಾರ್ಯಕ್ರಮದ ಅಡಿನ ಏನು ಮಾಡಕತ್ತೈತಪ್ಪ ಅಂತಂದ್ರೆ ಮತ್ತೆ 8 ಚೀತಾಗಳನ್ನು ಆಫ್ರಿಕಾದಿಂದ ತೊಗೊಂಬರ್ತಾ ಇದ್ದೀವಿ. 8 ಚೀತಾಗಳನ್ನು ಆಫ್ರಿಕಾದಿಂದ ತೊಗೊಂಬರ್ತಾ ಇದ್ದೀವಿ. ಆಫ್ರಿಕಾದಿಂದ. ಹೌದಾ? ಆಫ್ರಿಕಾದ ಎಲ್ಲಿಂದಪ್ಪ ಅಂತಂದ್ರೆ ಅವ್ರು ಕೊಟ್ಟಾರ, ಆಫ್ರಿಕಾದ ಬೋಟ್ಸ್ವಾನಾದಿಂದ ಏನು ಮಾಡಕತ್ತೀವಪ್ಪ ಅಂತಂದ್ರೆ ಈ ಚೀತಾಗಳನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ಆಫ್ರಿಕಾದ ಬೋಟ್ಸ್ವಾನಾದಿಂದ ಏನು ಮಾಡಕತ್ತೀವಪ್ಪ ಅಂತಂದ್ರೆ 8 ಚೀತಾಗಳನ್ನು ನಾವಿಲ್ಲಿ ತೊಗೊಂಬರ್ತಾ ಇರ್ತಕ್ಕಂಥದ್ದು 2025ರಲ್ಲಿ 8 ಚೀತಾಗಳು. ಹೌದಾ? 8 ಚೀತಾಗಳನ್ನು ತೊಗೊಂಬರ್ತಾ ಇದ್ದೀವಿ. 2 ಗಂಡು ಚೀತಾಗಳು ಸೇರಿ ಒಟ್ಟು 8 ಚೀತಾಗಳು ಅಂತ ಹೇಳ್ತಾ ಇದ್ದಾರೆ ಅವರು ಇಲ್ಲಿ. ವೆರಿ ಇಂಪಾರ್ಟೆಂಟ. ಈ 8 ಚೀತಾಗಳಲ್ಲಿ ಏನಪ್ಪ ಅಂತಂದ್ರೆ 2 ಗಂಡು, ಹೌದಾ, 2 ಗಂಡು, 6 ಹೆಣ್ಣು ಚೀತಾಗಳನ್ನು ತೊಗೊಂಬರ್ತಾ ಇದ್ದಾರೆ. 6 ಹೆಣ್ಣು ಚೀತಾಗಳನ್ನು ತೊಗೊಂಬರ್ತಾ ಇದ್ದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಹಾಗಾದರೆ ಹೋಲ್ ಇಂಡಿಯಾದಾಗ ಎಷ್ಟು ಚೀತಾಗಳದಾವು ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಕೊಟ್ಟಾರೆ. ಆ್ಯಸ್ ಆಫ್ ನವಂಬರ್ 2025 ಚೀತಾ ಪಾಪ್ಯುಲೇಷನ್ ಇನ್ ಇಂಡಿಯಾ 32 ಅಂತ ಹೇಳ್ತಾ ಇದ್ದಾರೆ ಅವರು. ಎಷ್ಟು ಚೀತಾಗಳದಾವಪ್ಪ ಭಾರತದಲ್ಲಿ ಇರ್ತಕ್ಕಂಥ ಚೀತಾಗಳ ಸಂಖ್ಯೆ? ಹೌದಾ? ಭಾರತದಲ್ಲಿ ಚೀತಾಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 32. ಚೀತಾಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 32. ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ 29 ಇನ್ ಕೂನೋ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ 32ರಲ್ಲಿ 29, ಹೌದಾ, 29 ಎಲ್ಲಿದಾವಪ್ಪ ಅಂತಂದ್ರೆ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಕೂನೋ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಉದ್ಯಾನವನ. ಹೌದಾ? ಆಮೇಲೆ 3 ಇನ್ ಗಾಂಧಿ ಸಾಗರ್ ಸ್ಯಾಂಕ್ಚುರಿ ಅಂತ ಹೇಳ್ತಾ ಇದ್ದಾರೆ ಅವರು. 3 ಇನ್ ಗಾಂಧಿ ಸಾಗರ್ ಅಭಯಾರಣ್ಯದಲ್ಲಿ ಅದಾವ ಅಂತ ಹೇಳ್ತಾ ಅವರು. ಇನ್ನು ಉಳಿದಿರ್ತಕ್ಕಂಥ 3 ಚೀತಾ ಅದಾವಲ್ಲ, ಈ 3 ಚೀತಾ ಎಲ್ಲಿದಾವಪ್ಪ ಅಂತಂದ್ರೆ ಗಾಂಧಿ ಸಾಗರ ಅಭಯಾರಣ್ಯ. ಗಾಂಧಿ ಸಾಗರ ಅಭಯಾರಣ್ಯ. ಹೌದಾ? ಗಾಂಧಿ ಸಾಗರ ಅಭಯಾರಣ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಗಾಂಧಿ ಸಾಗರ ಅಭಯಾರಣ್ಯ. ಇವೆರಡೂ ರಾಷ್ಟ್ರೀಯ ಉದ್ಯಾನವನಗಳು ಅದಾವಲ್ಲ, ಈ ಗಾಂಧಿ ಸಾಗರ ಅಭಯಾರಣ್ಯ ಮತ್ತು ಕೂನೋ ರಾಷ್ಟ್ರೀಯ ಉದ್ಯಾನವನ,
ಯಾವ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮಧ್ಯಪ್ರದೇಶ, ಹೌದಾ, ಮಧ್ಯಪ್ರದೇಶದಲ್ಲಿ ಅದಾವ ಇವೆರಡು, ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. MP ಮಧ್ಯಪ್ರದೇಶದಲ್ಲೇ, ಭಾರತದಲ್ಲೇ ಎಲ್ಲಿ ಚೀತಾಗಳದಾವಪ್ಪ ಅಂತಂದ್ರೆ ಓನ್ಲಿ ಮಧ್ಯಪ್ರದೇಶದಲ್ಲಿ ಮಾತ್ರ ಅದಾವ, ಮಧ್ಯಪ್ರದೇಶದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಅದು ಎಲ್ಲಿದಾವಪ್ಪ ಅಂತಂದ್ರೆ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮತ್ತು ಗಾಂಧಿ ಸಾಗರ ಅಭಯಾರಣ್ಯದಲ್ಲಿ ಇರ್ತಕ್ಕಂಥದ್ದು. ಅತಿ ಹೆಚ್ಚು ಚೀತಾಗಳು ಎಲ್ಲಿ ಅದಾವಪ್ಪ ಅಂತಂದ್ರೆ ಇಂಡಿಯಾದಾಗ ಅದು ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಈಗ ಏನು ತರ್ತಾ ಇದ್ದಾರೆ, ಆಫ್ರಿಕಾದಿಂದ 8 ಚೀತಾಗಳನ್ನು ತೊಗೊಂಬರ್ತಾ ಇದ್ದಾರಲ್ಲ, ಅವುಗಳನ್ನು ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಬಿಕಾಸ್ ಅವುಗಳನ್ನು ಪರೀಕ್ಷೆ ಮಾಡಿ ಈ ಒಂದು ವಾತಾವರಣಕ್ಕೆ ಹೊಂದ್ತಾವೋ ಇಲ್ಲೋ ಅನ್ನೋದನ್ನು ವೈದ್ಯಕೀಯ ಪರೀಕ್ಷೆ ಆದ ನಂತರ ಅವುಗಳನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಬಟ್ ನಮಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದು ಈ ಮುಖಿ ಅನ್ನೋ ಚೀತಾ ವೆರಿ ಇಂಪಾರ್ಟೆಂಟ್ ಆಗ್ತೈತಿ ಪರೀಕ್ಷೆಗೆ. ಈ ಮುಖಿ ಅನ್ನೋ ಚೀತಾ ಐತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಭಾರತದಲ್ಲಿ ಜನಿಸಿದ ಮೊದಲ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ. ಭಾರತದಲ್ಲಿ ಮರಿಗಳಿಗೆ ಜನ್ಮ ನೀಡಿದ ಮೊದಲ ಚೀತಾ ಯಾವುದಪ್ಪ ಅಂತಂದ್ರೆ ಅದು ಮುಖಿ, ಹೌದಾ. ಈ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಭಾರತೀಯ ಪರಿಸರ ವಾತಾವರಣಕ್ಕೆ ಹೊಂದಿಕೊಂಡು ಭಾರತದಲ್ಲಿ ಮೊದಲ ಸಂತತಿ ಇದು ಸ್ಟಾರ್ಟ್ ಆಗೈತಿ ಅನ್ಕೋಬೋದು. ಅಂದರೆ ಚೀತಾಗಳಿಗೆ ಹೊಂದಿಕೊಳ್ಳುವ ಪರಿಸರ ಸೃಷ್ಟಿಯಾಗಿರುವುದು ಒಂದು ಹೆಮ್ಮೆ ಮತ್ತು ಖುಷಿ ವಿಚಾರ. ಮತ್ತು ವಾಪಸ್ ಭಾರತೀಯ ಅಭಯಾರಣ್ಯಗಳಲ್ಲಿ ಚೀತಾಗಳನ್ನು ಮರುಪರಿಚಯಿಸಲಿಕ್ಕೆ ಇದು ಭಾಳ ಅತ್ಯುತ್ತಮ ಪ್ಲಸ್ ಪಾಯಿಂಟ್ ಆಗ್ತೈತಿ. ಆ ಕಾರಣಕ್ಕಾಗಿ ಮುಖಿ ಅನ್ನೋ ಚೀತಾ ಎವ್ರಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ದಯವಿಟ್ಟು ಇದನ್ನು ನೀವೆಲ್ಲರೂ ಓದಬೇಕು, ವೆರಿ ಇಂಪಾರ್ಟೆಂಟ. ಚೀತಾಗಳ ಸಂತತಿ ಆಗಿರ್ಬೋದು. ಟೈಗರ್, ಭಾರತದಲ್ಲಿ ಹೆಚ್ಚು ಟೈಗರ್ಗಳು ಇರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ, ಸೆಕೆಂಡ್ ಹೈಯೆಸ್ಟ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಥರ್ಡ್ ಹೈಯೆಸ್ಟ್ ಇರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ. ಹಿಂಗೆ ಒಂಥರ ನಾವು ಒಂದು ಫ್ರೇಮ್ನಲ್ಲಿ ಓದಿದ್ವಿ ಅಂತಂದ್ರೆ ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷೆಗಳಿಗೆ ಭಾಳ ನಮಗೆ ಹೆಲ್ಪ್ ಆಕೈತಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.